ಹಳ್ಳಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯೋದಕ್ಕೆ ಕಸರತ್ತು. ಪ್ರಭಾವಿಗಳ ವಿರುದ್ಧ ಹಳ್ಳಿಯ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಚಿಕ್ಕಮಗಳೂರಿನ ಕುಳಾರಹಳ್ಳಿಯಲ್ಲಿ ಪ್ರತಿಭಟನೆ. ಯಾವುದೇ ಕಾರಣಕ್ಕೂ ಲೈಸೆನ್ಸ್ ನೀಡದಂತೆ ಜನ ಪಟ್ಟು ಹಿಡಿದಿದ್ದಾರೆ. ಪ್ರಭಾವಿಗಳ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಹಳ್ಳಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯೋದಕ್ಕೆ ಪ್ರಯತ್ನ ನಡೀತಾ ಇತ್ತು. ಪ್ರಭಾವಿಗಳ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಚಿಕ್ಕಮಗಳೂರಿನ ಕುಳಾರಹಳ್ಳಿಯಲ್ಲಿ ಪ್ರತಿಭಟನೆ ನಡೆಯಿತು. ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಕೊಡಬಾರದು ಅಂತ ಜನ ಪಟ್ಟು ಹಿಡಿದಿದ್ರು. ಲೈಸೆನ್ಸ್ ಕೊಟ್ರೆ ಉಗ್ರ ಹೋರಾಟ ಮಾಡೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾರ್ ತೆಗೆಯೋದಕ್ಕೆ ಮುಂದಾಗಿರೋ ರಾಜಕೀಯ ಮುಖಂಡ ಪ್ರಭಾವಿಗಳ ವಿರುದ್ಧವೇ ಜನ ಸಿಡಿದೆದ್ದಿದ್ದಾರೆ. ನಿಯಮವನ್ನ ಗಾಳಿಗೆ ತೂರಿ ಲೈಸೆನ್ಸ್ ಕೊಡ್ತಾ ಇದೆ ಇಲಾಖೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾರ್ ತೆರೆಯೋ ಜಾಗದಿಂದ ದೂರದಲ್ಲಿದೆ ಸರ್ಕಾರಿ ಶಾಲೆ. ಬಾರ್ ಬೇಡವೇ ಬೇಡ ಅಂತ ಮರ್ಲೆ ಗ್ರಾಮಸ್ಥರು ಬಿಗಿಪಟ್ಟು ಹಿಡಿದಿದ್ದಾರೆ. ತಾಲೂಕಿನ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾಗಡಿ ಹ್ಯಾಂಡ್ ಪೋಸ್ಟ್ ಬಳಿ ನೂತನವಾಗಿ ಆರಂಭವಾಗುವಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಇದೀಗ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿರುವಂಥದ್ದು. ನಾನೀಗ ಮಾಗಡಿ ಹ್ಯಾಂಡ್ ಪೋಸ್ಟ್ ಬಳಿಯ ಖಾಸಗಿ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ನಿಂತಿರುವಂಥದ್ದು. ಇದೇ ಜಾಗದಲ್ಲಿ ಇದೀಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಆಗುತ್ತೆ ಎನ್ನುವ ನಿಟ್ಟಿನಲ್ಲಿ ಗ್ರಾಮಸ್ಥರು ಇದೀಗ ಒಂದೆಡೆ ಸೇರಿಕೊಂಡು ಅದಕ್ಕೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಭಾವಿಗಳ ಕೈವಾಡದಿಂದ ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರೆಯಲು ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತದೆ ಇದೆ. ಇದನ್ನ ಸರ್ಕಾರ ಕೂಡಲೇ ತಡೆಯಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಗ್ರಾಮದಲ್ಲಿ ಈಗಾಗಲೇ ಸಾಕಷ್ಟು ಕುಡಿತದ ಚಟದಿಂದ ಗ್ರಾಮಸ್ಥರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಈಗ ಗ್ರಾಮದ ಸಮೀಪವೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಆದರೆ ಮತ್ತಷ್ಟು ಕುಡಿತದ ಚಟ ಹೊಂದಿಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು ಅನ್ನೋದು ಇವರ ಒತ್ತಾಯ ಆಗಿರುವಂಥದ್ದು. ಹಾಗೆಯೇ ಇಲ್ಲಿ ಶಾಲೆಯೂ ಕೂಡ ಇರುವಂಥದ್ದು. ಶಾಲೆಯ ಸಮೀಪವೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡೋದ್ರಿಂದ ಶಾಲಾ ಮಕ್ಕಳಿಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಯಾವುದೇ ಕಾರಣಕ್ಕೂ ಕೂಡ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರೆಯಲು ಲೈಸೆನ್ಸ್ ಕೊಡಬಾರ್ದು ಅನ್ನೋದು ಇವರ ಒತ್ತಾಯ ಆಗಿರುವಂಥದ್ದು. ಪ್ರಭಾವಿಗಳು ಸಾಕಷ್ಟು ಒಂದು ಒತ್ತಡ ತಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಲು ಕೂಡ ಮುಂದಾಗ್ತಿರುವಂಥದ್ದು. ಕಳೆದ 3-4 ವರ್ಷಗಳ ಹಿಂದೆಯೂ ಕೂಡ ಇದೇ ರೀತಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರೆಯಲು ಮುಂದಾದಾಗ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಆಗ ಆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರೆಯಲು ಯಾರೂ ಕೂಡ ಮುಂದಾಗಲಿಲ್ಲ. ಆದರೆ ಈಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರೆಯಲು ಸಾಕಷ್ಟು ಒಂದು ಒತ್ತಡ ತಂದು ಅದನ್ನು ಓಪನ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದಕ್ಕೆ ಸ್ವಪಕ್ಷದ ಕಾಂಗ್ರೆಸ್ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಇದಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ನೇಷನ್ ಸುವರ್ಣ ನ್ಯೂಸ್. ಕಲ್ಯಾಣ್ ಕುಮಾರ್ ಅವರು ಇಲ್ಲಿ ನಾವು ಶಾಲೆ ಕಟ್ತೀವಿ ಅಂತ ತಗೊಂಡಿದ್ರು, ಕಾಲೇಜನ್ನು ಓಪನ್ ಮಾಡ್ತೀವಿ ಅಂತೇಳಿ ತಗೊಂಡಿದ್ರು. ಈಗ ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ. ನಾವು ನವೆಂಬರ್ 2024 ಗೊತ್ತಾಗ್ತಿದ್ದಂಗೆ ಇಲ್ಲಿ ಮಾಡಬಾರ್ದು ಅಂತ ಜನ ಎಲ್ಲ ಅವ್ರ ವಿರುದ್ಧ ದಂಗೆ ಎದ್ದು ಅಬ್ಕಾರಿ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆ, ಮೂಡಿಗೆರೆ ವಿಧಾನಸಭಾ ಸದಸ್ಯರಂಥ ನಯನ ಮೋಟಮ್ನವರಿಗೆ ಅರ್ಜಿ ಕೊಡ್ತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಾರ್ ಅಂಡ್ ರೆಸ್ಟೋರೆಂಟನ್ನು ತೆರಿಬಾರ್ದು. ಯಾಕೆಂದರೆ ಮರ್ಲೆ ಗ್ರಾಮ ಪಂಚಾಯತಿಲಿ ಈಗಾಗಲೇ MSIL ಅಂತಂತ ಒಂದು ಅಂಗಡಿಯನ್ನು ಕೊಟ್ಟಿದ್ವಿ. ಇದರಿಂದನೇ ಕೂಡ ತುಂಬ ಅನಾಹುತ ಆಗ್ತಾಯಿದೆ. ರೈತರು ಮರಣ ಹೊಂದ್ತಾ ಇದ್ದಾರೆ. ಎಣ್ಣೆಯನ್ನು ಅತಿಯಾದ ಎಣ್ಣೆ ಕುಡಿದು ವಿಷದ ಜೊತೆಗೆ ಎಣ್ಣೆಯನ್ನು ಹಾಕಂಗೆ ಕುಡಿದ್ಬಿಟ್ಟು ಹಲವಾರು ಕುಟುಂಬಗಳು ಇವತ್ತು ಬೀದಿ ಬಂದಿದ್ದಾವೆ. ನವೆಂಬರ್ ಡಿಸೆಂಬರಲ್ಲಿ ನಾವು ವಿರೋಧ ಮಾಡ್ತೀವಿ, ಕೋರ್ಟಿಂದ ಆದೇಶ ತಂದು ಮತ್ತೆ ನಾವು ಇಲ್ಲಿ ಮಾಡ್ತೀವಿ ಅಂತ ಬಂದಿದ್ದಾರೆ. ಇದು ಎಷ್ಟು ಸರಿ? ಇಲ್ಲೇ ಹತ್ತಿರದಲ್ಲಿ ಶಾಲೆ ಇದೆ. ನಾವು ಪ್ರಶ್ನೆ ಮಾಡೋದು ಕಲ್ಯಾಣ್ ಕುಮಾರ್ ಅವರಿಗೆ, ಇಲ್ಲಿ ಹತ್ತಿರದಲ್ಲಿ ಶಾಲೆ ಇದೆ, ಈ ಕಾಲೇಜ್ ಕಟ್ತೀವಿ ಅಂತ ಬರ್ತೀರಾ, ನಾವು ಸ್ವಾಗತ ಮಾಡ್ತೀವಿ ನಿಮಗೆ. ತುಂಬ ಕೂಲಿ ಮಾಡ್ಕೊಂಡೆ ಜೀವನ ಮಾಡ್ತಾ ಇರೋದು. ಬೆಳಗ್ಗೆ ಎದ್ದು ಕೂಲಿಗೆ ಹೋಗ್ತಾರೆ, ಸಂಜೆ ಕೂಲಿಂದ ಬರ್ತಾರೆ. ಇಲ್ಲಿ ಎಣ್ಣೆ ಅಂಗಡಿ ಮಾತ್ರ ಯಾವುದೇ ಕಾರಣಕ್ಕೂ ಆಗக்கூಡದು. ಎಣ್ಣೆ ಅಂಗಡಿ ಆದರೆ ಬೆಳಗ್ಗೆ ಎದ್ದೇನೆ ಇನ್ನೇನು ಗೊತ್ತಿದ್ದಲ್ಲ ಎಲ್ಲರಿಗೂ. ಬೆಳಗ್ಗೆ ಎದ್ದು ಎಣ್ಣೆ ಕುಡಿತಾರೆ, ಇಲ್ಲಿ ಜಮೀನು ತಗೋಬೇಕಾದ್ರು ಎಣ್ಣೆ ಕುಡಿತಾರೆ, ಅಥವಾ ಬಂದರೂ ಎಣ್ಣೆ ಕುಡಿತಾರೆ. ಮನೆಯಲ್ಲಿ ಹೆಣ್ಮಕ್ಳಂತೂ ಜೀವನ ಮಾಡೋಕ್ಕೆ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಈ ಥರ ಜೀವನ ಮಾಡ್ಬೇಕಾದ್ರೆ ಇಲ್ಲಿಗೆ ಎಣ್ಣೆ ಅಂಗಡಿಗೆ ಯಾವುದೇ ಹಿಂದೆನೂ ಆಗಿದ್ದುದನ್ನು ನಾವೆಲ್ಲರೂ ಸೇರ್ಕೊಂಡು, ಗಾಯತ್ರಮ್ಮ ಸೇರ್ಕೊಂಡು, ರೇಣುಕಾಚಾರ್ಯರು ಅಬ್ಕಾರಿ ಸಚಿವರಾಯಿದ್ರು, ಶಾಂಕ್ಷನ್ ಆಗಿದ್ದನ್ನು ತಪ್ಪಿಸಿದ್ದೀವಿ. ಇವತ್ತು ಬೇಕಾದಾಗಲಿ, ಎಷ್ಟೇ ಹೋರಾಟ ಆಗಲಿ, ನಾವು ವಿಧಾನಸೌಧ ಮುಂದೆ ಧರಣಿ ಕೂರೋದಾಗಲಿ, ಇಲ್ಲಿ ಈ ಸ್ಪಾಟಲ್ಲಿ ನಾವು ಎಣ್ಣೆ ಅಂಗಡಿ ಮಾಡೋಕ್ಕೆ 100ಕ್ಕೆ 100 ಭಾಗ ಬಿಡೋದಿಲ್ಲ. ನಾವು ಪ್ರಾಣ ಹೋದರೂ ಬಿಡೋದಿಲ್ಲ. ಕಲ್ಯಾಣ್ ಕುಮಾರ್ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.